ನೀವೇನಾದರೂ ಒಂದು ಒಳ್ಳೆ ಡ್ರೋನ್ ಬೆಸ್ಟ್ ಪ್ರೈಸಿಗೆ ತಗೋಬೇಕು ಅಂತ ನೋಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಯಾವ ಡ್ರೋನ್ ತಗೋಬೇಕಪ್ಪ, ಯಾವ ಮಾಡೆಲ್ ಕರೆಕ್ಟ್ ಆಗಿರುತ್ತೆ, ಕ್ರಿಯೇಟರ್ ಆಗಿದ್ರೆ ಪ್ರೊಫೆಷನಲ್ ಯೂಸ್ ಮಾಡ್ತಾ ಇದೀವಿ, ಎಲ್ಲದಕ್ಕೂ ಒಂದು ಮಿಡ್ ವೇರಿಯಲ್ಲಿ ಯೂಟ್ಯೂಬ್ ಕ್ರಿಯೇಷನ್ಸ್ ಗಾಗಲಿ ಪ್ರೊಫೆಷನಲ್ ವಿಡಿಯೋ ಮಾಡಬೇಕು, ಶೂಟ್ ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆ ಡ್ರೋನ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನನಗೆ ಈ ಡ್ರೋನ್ ಏನ್ ಪ್ರೈಸ್ ಅಲ್ಲಿ ಸಿಕ್ತು ಅಂತ ನಾನು ನಿಮಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆಲ್ ಓವರ್ ಬ್ಯಾಂಗ್ಳೂರ್ ಎಷ್ಟು ಸ್ಟೋರ್ಸ್ ಇದೆ, ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಎಲ್ಲರಿಗೂ ಕಾಲ್ ಮಾಡಿ ಚೆಕ್ಔಟ್ ಮಾಡಿದೀನಿ ಏನ್ ಪ್ರೈಸ್ ಸಿಗುತ್ತೆ ಅಂಡ್ ಏನ್ ತಗೋಬೇಕು ಅನ್ನೋ ತುಂಬಾ ಕನ್ಫ್ಯೂಷನ್ ಅಲ್ಲಿ ನಾನು ಕೂಡ ಇದ್ದೆ. ನಿಮಗೆ ಆ ಕನ್ಫ್ಯೂಷನ್ ಬೇಡ ಅಂತ ನಾನು ಈ ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಬಿಕಾಸ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಇದ್ದು ಅಂಡ್ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋದ್ರಿಂದ ಅಂಡ್ ಮತ್ತೆ ನೀವು ಅದನ್ನ ರೀಪ್ಲೇಸ್ ಮಾಡೋದು ಅವಶ್ಯಕತೆ ಇರಲ್ಲ. ಏನಂದ್ರೆ ದಯವಿಟ್ಟು ಸೆಕೆಂಡ್ ಹ್ಯಾಂಡ್ ಡ್ರೋನ್ಸ್ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅದರಿಂದ ತುಂಬಾ ಇಶ್ಯೂಸ್ ಬರುತ್ತೆ ಅಂಡ್ ನೀವು ವ್ಯಾರಂಟಿ ಕೂಡ ಕ್ಲೈಮ್ ಮಾಡಕ್ಕಾಗಲ್ಲ. ಆದ್ರೆ ಸೆಕೆಂಡ್ಸ್ ತಗೋಬೇಡಿ, ಯಾಕಂದ್ರೆ ಇದೆಲ್ಲ ಹೈ ಇನ್ವೆಸ್ಟ್ಮೆಂಟ್. ಸೆಕೆಂಡ್ಸ್ ತಗೊಂಡು ಇಫ್ ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ಡಿಫಾಲ್ಟ್ ಆದ್ರೆ ನೀವು 1 to ಡಬಲ್ ಎಕ್ಸ್ಪೆನ್ಸ್ ಖರ್ಚು ಮಾಡಿ ಅದನ್ನ ನೀವು ರೆಡಿ ಮಾಡಿಸ್ಬೇಕಾಗತ್ತೆ. ಐ ಥಿಂಕ್ ದಟ್ ಈಸ್ ನೋ ಯೂಸ್ ಆಫ್ ಪರ್ಚೇಸಿಂಗ್ ಸೆಕೆಂಡ್ ಹ್ಯಾಂಡ್ ಡ್ರೋನ್. ಸೊ ಬೆಟರ್ ನೀವು ಹೊಸದನ್ನೇ ಬೈ ಮಾಡೋದಕ್ಕೆ ಟ್ರೈ ಮಾಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಬಿಕಾಸ್ ಹೊಸದು ತಗೊಳ್ಳೋದ್ರಿಂದ ನಿಮಗೆ ವರ್ತ್ ಆಗಿರುತ್ತೆ ಆ್ಯಂಡ್ ನೀವು ಸೆಕೆಂಡ್ಸ್ ತಗೊಳ್ಳೋದ್ರಿಂದ ತುಂಬ ರಫ್ ಯೂಸ್ ಮಾಡಿರ್ತಾರೆ ಆ್ಯಂಡ್ ಟೆಕ್ನಿಕಲ್ ಡಿಫಾಲ್ಟ್ಸ್ ಏನೇನಿರುತ್ತೆ ನೀವು ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಇಂಟರ್ನಲ್ಲಿ ಆ ಟೆಕ್ನಿಕಲ್ ಡಿಫಾಲ್ಟ್ಸ್ ಯಾವಾಗ ಅರೈಸ್ ಆಗೋದು ಅಂತ ನಮಗೂ ಗೊತ್ತಿರಲ್ಲ. ನೀವು ಯೂಸ್ ಮಾಡ್ತಾ ಇಫ್ ಇನ್ ಕೇಸ್ ಏನಾದರೂ ಮೈನರ್ ಟೆಕ್ನಿಕಲ್ ಡಿಫಾಲ್ಟ್ಸ್ ಬಂದರೂ ಕೂಡ ಡ್ರೋನ್ ಕ್ರ್ಯಾಶ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ನೀವು ಹೊಸದನ್ನೇ ಪರ್ಚೇಸ್ ಮಾಡೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಹೊಸದನ್ನು ಪರ್ಚೇಸ್ ಮಾಡಬೇಕಾದ್ರೆ ಯಾವುದನ್ನು ಪರ್ಚೇಸ್ ಮಾಡಬೇಕು, ಯಾವ ಮಾಡೆಲ್ ಪರ್ಚೇಸ್ ಮಾಡಬೇಕು, ಯಾವುದು ಇವಾಗ ಕರೆಂಟ್ ಮಾಡೆಲ್ ರನ್ನಿಂಗ್ ಇದೆ ಆ್ಯಂಡ್ ಅದು ಸ್ಪೆಸಿಫಿಕೇಶನ್ ಅಪ್ಗ್ರೇಡೆಡ್ ವರ್ಷನ್ ಆಗಿದೆ. ಸೊ ಮಿನಿ 4 ಪ್ರೋಗೆ 5 ಪ್ರೋಗೆ ಏನು ಡಿಫ್ರೆನ್ಸ್ ಇದೆ, Air 3Sಗೆ ಏನು ಡಿಫ್ರೆನ್ಸ್ ಇದೆ, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಸ್ ಆಫ್ ನೌ ಮಿನಿ 4 ಪ್ರೋಗೂ ಮಿನಿ 5 ಪ್ರೋಗೂ ಏನು ಡಿಫ್ರೆನ್ಸ್ ಇದೆ, ಸ್ಲೈಟ್ ಡಿಫ್ರೆನ್ಸ್ ಇದೆ ಆ್ಯಂಡ್ ಏನೇನು ಅಪ್ಗ್ರೇಡ್ ಮಾಡಿದ್ದಾರೆ ಮಿನಿ 5 ಪ್ರೋಗೂ 4 ಪ್ರೋಗೂ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದು 3 ಸೆಟ್ ಆಫ್ ಪ್ರೊಪೈಲರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ A3 ಇರುತ್ತೆ, B3 ಇರುತ್ತೆ ಅಂಡ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಒಳಗಡೆ 3 ಟೈಪ್ಸ್ ಆಫ್ ND ಫಿಲ್ಟರ್ ಕೊಟ್ಟಿದ್ದಾರೆ ಅಂಡ್ ಈ ND ಫಿಲ್ಟರ್ಸ್ ನಿಮಗೆ ಹೈಯೆಸ್ಟ್ ಸನ್ಲೈಟ್ ಇದ್ದಾಗ ಒಳ್ಳೆ ಶಾರ್ಟ್ಸ್ ಬೇಕು, ಸಿನಿಮ್ಯಾಟಿಕ್ ಶಾರ್ಟ್ಸ್ ಬೇಕಂದ್ರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ ಏರ್ಕ್ರಾಫ್ಟ್. ಆ ಗಿಂಬಲ್ಗೆ ಅಟ್ಯಾಚ್ ಮಾಡ್ಬೋದು. ನಾನು ಆ ಗಿಂಬಲ್ಗೆ ಹೆಂಗೆ ಅಟ್ಯಾಚ್ ಮಾಡೋದು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ಏರ್ಕ್ರಾಫ್ಟ್ ಓಪನ್ ಮಾಡಿ ನೋಡೋಣ ಅದರೊಳಗಡೆ ಹೆಂಗಿದೆ ಅಂತ. ಇನ್ ಡೀಟೇಲ್ ಸ್ಪೆಸಿಫಿಕೇಶನ್ ನಿಮ್ಗೆ ಹಂಗೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಫ್ಯೂಚರಲ್ಲಿ ಡ್ರೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಂದು ಸ್ಪೆಸಿಫಿಕೇಶನ್ ನಿಮಗೆ ಮುಂಚೆನೇ ಗೊತ್ತಿದ್ರೆ ಯಾವ ಮಾಡೆಲ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಹೆಡರ್ ಕ್ಯಾಪ್. ಈ ಫ್ರಂಟ್ ಪೋರ್ಷನ್ ಇದೆಯಲ್ಲ, ಇದನ್ನು ಹಿಂಗೆ ಪುಲ್ ಮಾಡಿ ನಿಧಾನಕ್ಕೆ ಓಪನ್ ಮಾಡಿ ಆ್ಯಂಡ್ ಹಿಂದ್ಗಡೆ ಲಾಕ್ ಓಪನ್ ಮಾಡಬೇಕಾಗುತ್ತೆ. ಸೊ ಓಪನ್ ಮಾಡಿ ತೆಗೆದು ಇಟ್ಕೊಳ್ಳೋ ಕ್ಯಾಪ್ ಆ್ಯಕ್ಚುಲಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಇದಕ್ಕೆ ಈ ಏರ್ಕ್ರಾಫ್ಟ್ಗೆ ತುಂಬ ಹೈ ಪ್ರೊಟೆಕ್ಟಿವ್ ಅಂದರೆ ಆ ಒಂದು ನಿಮಗೆ ಕ್ಯಾಪ್. ಈ ಪ್ರೊಪೈಲರ್ಸ್ನೆಲ್ಲ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಫಸ್ಟು ಕೆಳಗಡೆ ಇರೋದನ್ನ ವಿಂಗ್ನ ಓಪನ್ ಮಾಡಬೇಕು. ಆಮೇಲೆ ಮತ್ತೆ ಮೇಲೆ ಇರೋ ವಿಂಗ್ನ ನೀಟಾಗಿ ನಿಧಾನಕ್ಕೆ ಓಪನ್ ಮಾಡಿ, ಯಾಕಂದರೆ ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಡೆಲಿಕೇಟೆಡ್ ಆಗಿದೆ. ಸೊ ಬೆಟರ್ ನೀವು ಅದನ್ನು ಕಾನ್ಷಿಯಸ್ ಇಂದ ನಿಧಾನಕ್ಕೆ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏರ್ಕ್ರಾಫ್ಟ್ನ ಹೆಂಗಂದ್ರೆ ಹಂಗೆ ರ್ಯಾಂಡಮ್ ಆಗಿ ಇಟ್ಕೊಳ್ಳೋದು ಗಿಂಬಲ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ನೀವು ಅದನ್ನು ಪ್ರಾಪರಾಗಿ ಹೋಲ್ಡ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆ ಗಿಂಬಲ್ಗೆ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ನೀವು ಹೆಂಗಂದ್ರೆ ಹಂಗೆ ಉಲ್ಟಾ ಮಾಡ್ತಾ ಇದ್ರೆ ಒಳಗಡೆ ಸೆನ್ಸರ್ಗೆ ಡಿಫೆಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ವಿಂಗ್ಸ್ನ ನಿಧಾನಕ್ಕೆ ಹಿಂಗೆ ಓಪನ್ ಮಾಡಿ ಯು ಹ್ಯಾವ್ ಟು ಆಲ್ವೇಸ್ ಹೋಲ್ಡ್ ಲೈಕ್ ದಿಸ್. ಈ ಥರನೇ ಇಟ್ಕೋಬೇಕಾಗುತ್ತೆ. ನೀವು ಹೆಂಗಂದ್ರೆ ಹಂಗೆ ಉಲ್ಟಾ ಈ ಥರ ಎಲ್ಲ ತಿರುಗಿಸೋದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಗಿಂಬಲ್ಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿನೂ ನೀವೇನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಆ್ಯಾವ್ರೇಜ್ ಕ್ವಾಲಿಟಿ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ಕಾಂಪ್ಯಾಕ್ಟ್ ವರ್ಷನ್ ಬೇಕಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಈ ಒಂದು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಅಷ್ಟು ಸ್ಟ್ರೆಂತ್ ಇರಲ್ಲ. Air 3S ಕಂಪೇರ್ ಮಾಡಿದ್ರೆ ಈ ಕಾಂಪ್ಯಾಕ್ಟ್ ವರ್ಷನಲ್ಲಿ ನಿಮಗೆ ಒಂದು ಬೆಟರ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಿಮಗೆ ಚಾರ್ಜಿಂಗ್ ಹಬ್. ಈ ಹಬ್ಬಲ್ಲಿ 3 ಬ್ಯಾಟ್ರಿ ಕೊಟ್ಟಿದ್ದಾರೆ. ಒಂದೊಂದು ನಿಮಗೆ 36 ಮಿನಿಟ್ಸ್ ಫ್ಲೈಯಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಒಂದೊಂದು ಬ್ಯಾಟ್ರಿ 36 ಮಿನಿಟ್ಸ್ ಅದು ಫ್ಲೈ ಮಾಡೋಕ್ಕಾಗಲ್ಲ. ಆವ್ರೇಜ್ 20 ಮಿನಿಟ್ಸ್ ಅಷ್ಟೇ ಫ್ಲೈ ಮಾಡೋಕ್ಕಾಗುತ್ತೆ. ಆ್ಯಂಡ್ 25% ಇರೋ ಟೈಮಲ್ಲೇ ನಿಮಗೆ ಆಟೋಮೆಟಿಕ್ಕಾಗಿ ಸೆನ್ಸ್ ಆಗುತ್ತೆ RC2 ರಿಮೋಟಲ್ಲಿ. ನಿಮ್ಮ ಹೋಮ್ ಪಾಯಿಂಟ್ ಅಪ್ಡೇಟ್ ಆಗಿರ್ತಾರೆ, ಅಪ್ಡೇಟ್ ಆಗಿರೋ ಹೋಮ್ ಪಾಯಿಂಟ್ಗೆ ಬಂದ್ಬಿಡುತ್ತೆ ರಿಟರ್ನ್. ಆದಷ್ಟು ನೀವು 25% ಇರೋದಕ್ಕಿಂತ 20-30% ಇರೋ ಟೈಮಲ್ಲೇ ನಿಮ್ಮ ಏರ್ಕ್ರಾಫ್ಟ್ನ ರಿಟರ್ನ್ ಟು RTH ಹಾಕೊಡಿ. ಬಿಕಾಸ್ ಅದು ಇಫ್ ಇನ್ ಕೇಸ್ ಏನಾದರೂ ಫುಲ್ಲು ಡ್ರೈನ್ ಆಯ್ತು ಅಂದರೆ ಸಿಗ್ನಲ್ ಕಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಮೆಝಾನಲ್ಲಿ ಇದೊಂದು ಸಿಲಿಕಾನ್ ರಬ್ಬರ್ RC2 ರಿಮೋಟ್ಗೆ ಪ್ರೊಟೆಕ್ಟಿವ್ ಆಗಿರಲಿ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದರದ್ದು ಕ್ವಾಲಿಟಿ ನೋಡೋದಾದರೆ ವೈಟ್ ಚೆನ್ನಾಗಿದೆ. ಆ್ಯಂಡ್ ಗ್ರಿಪ್ಪು ಏನು ಅಷ್ಟೊಂದು ಆ್ಯಕ್ಚುಲಿ ನಾನು ಇದರ ರಿವ್ಯೂಸ್ ನೋಡಿರೋ ಪ್ರಕಾರ ತುಂಬ ಸ್ಲಿಪ್ಪರಿ ಆಗಿರುತ್ತೆ ಕೈ ಸ್ವೆಟ್ ಆದಾಗ ಅಂತ ಹೇಳ್ತಾಯಿದ್ರು. ಬಟ್ ಅಷ್ಟೊಂದು ಏನು ಸ್ಲಿಪ್ಪರಿ ಆಗಿಲ್ಲ, ಏನಿಲ್ಲ. ಬಟ್ ಗ್ರಿಪ್ ಆಗಿದೆ. ಬಟ್ ಇದನ್ನು ಇರೋದ್ರಿಂದ ಇಫ್ ಇನ್ ಕೇಸ್ ಏನಾದರೂ RC ರಿಮೋಟ್ ಕೆಳಗಡೆ ಬಿದ್ದರೆ ಸೇಫ್ಟಿ ಪ್ರೊಟೆಕ್ಷನ್ಗೆ ಅಟ್ಲೀಸ್ಟ್ ಮೈನರ್ ಡೆಂಟ್ಸ್ ಸ್ಕ್ರಾಚಸ್ ಆಗ್ದಲೇ ಇರುತ್ತೆ. RC ರಿಮೋಟ್ ಹಿಂದ್ಗಡೆ ನಿಮಗೆ
ನಿಮಗೆ ಈ ಜಾಯ್ ಸ್ಟಿಕ್ಸ್ ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಕಂಟ್ರೋಲ್ ಸ್ಟಿಕ್ಸ್. ಇದನ್ನು ನೀಟಾಗಿ ಈ ಥ್ರೆಡ್ಡಿಂಗ್ ಕರೆಕ್ಟಾಗಿ ಮಾಡಿಬಿಟ್ಟು ಅದನ್ನು ಟೈಟ್ ಮಾಡಿ ಆ್ಯಂಡ್ ಇದನ್ನು ರಫ್ಯೂಸ್ ಮಾಡಿಬಿಡಿ. ಇದು ತುಂಬ ಡೆಲಿಕೇಟೆಡ್ ಆಗಿರುತ್ತೆ. ಇದರೊಳಗಡೆ ಏನು ಈ ಜಾಯ್ ಸ್ಟಿಕ್ಸ್ ಬೋರ್ಡ್ ಇದೆಯಲ್ಲ ಅದು ತುಂಬ ಸೆನ್ಸಿಟಿವ್ ಆ್ಯಕ್ಚುಲಿ. ಅದನ್ನು ನೀವು ರಫ್ ಯೂಸ್ ಮಾಡೋದು ಇಟ್ ಈಸ್ ಅನ್ಸೇಫ್ ಫಾರ್ ದಿಸ್ R2 ರಿಮೋಟ್. ಆ್ಯಂಡ್ ಇದನ್ನು ಎಷ್ಟು ಸಾಫ್ಟಾಗಿ ಯೂಸ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು. ಇದರದ್ದು ಸ್ಪೆಸಿಫಿಕೇಶನ್ ಅಂತ ಬಂದರೆ ತುಂಬ ಕಾಂಪ್ಯಾಕ್ಟ್ ವರ್ಷನಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಇದ್ರದ್ದು ವೆಯ್ಟ್ ಬಂದು 249.9 ಗ್ರಾಮ್ ಅಷ್ಟೇ. ಇಫ್ ಇನ್ ಕೇಸ್ ಏನಾದರೂ ನೀವು ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ಗೋಸ್ಕರ ಈ ಡ್ರೋನ್ನ ಯೂಸ್ ಮಾಡ್ತೀರಾ ಅಂದರೆ ಅದರದ್ದು ತುಂಬ ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. ಸೊ ಆ ರೆಸ್ಟ್ರಿಕ್ಷನ್ಸ್ ಏನಿದೆ ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಆ ರೆಸ್ಟ್ರಿಕ್ಷನ್ಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ನೀವೇನಾದರೂ ಡ್ರೋನ್ ಕ್ಯಾರಿ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ನಿಮಗೆ ಸಪ್ರೇಟ್ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದರದ್ದು ಕ್ಯಾಮ್ರಾ ಸೆನ್ಸರ್ ಅಂತ ಬಂದರೆ ಮಿನಿ 4 ಪ್ರೋನಲ್ಲಿ 1.3 ಇಂಚಸ್ CMOS 48 MP ಇದೆ. ಆ್ಯಂಡ್ ಮಿನಿ 5 Pro ಅಲ್ಲಿ 1 ಇಂಚ್ CMOS 50 MP ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಅಪಚರ್ ಬಂದುಬಿಟ್ಟು f1.7 ಮಾಡಿದ್ದಾರೆ 4 Pro ಅಲ್ಲಿ. ಆ್ಯಂಡ್ 5 Pro ಅಲ್ಲಿ ನಿಮಗೆ f1.8 ಸಿಗುತ್ತೆ. ಆ್ಯಂಡ್ ವಿಡಿಯೋ ರೆಸೊಲ್ಯೂಷನ್ ಅಂತ ನೋಡೋಕೋದ್ರೆ 4K 60 FPS HDR 4K 100 FPS ಲೋ ಮೋಷನಲ್ಲಿದೆ ವಿಚ್ ಈಸ್ ಮಿನಿ 4 Pro. 5 Proಗೆ 4K 60 FPS HDR ಮತ್ತು 4K 120 FPS ಲೋ ಮೋಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಕಲರ್ ಪ್ರೊಫೈಲ್ಸ್ ಇದರದ್ದು ಮಿನಿ 4 Pro ಅಲ್ಲಿ D-Log M ಕೊಟ್ಟಿದ್ದಾರೆ ಆ್ಯಂಡ್ HLG ಕೊಟ್ಟಿದ್ದಾರೆ. ಬಟ್ ಮಿನಿ 5 Pro ಅಲ್ಲಿ D-Log M HLG ಆ್ಯಂಡ್ 10-bit H265 ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ವರ್ಟಿಕಲ್ ವಿಡಿಯೋ ತಗೋಬೋದು ಅಂತ ಕೇಳಿದ್ರೆ ಎಸ್, ವರ್ಟಿಕಲ್ ವಿಡಿಯೋ ಕೂಡ ತಗೋಬೋದು. ನೀವು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡೋ ಥರ ಆ ಒಂದು ಇನ್ಸ್ಟಾ ಪೋಸ್ಟ್ ವರ್ಟಿಕಲ್ ವಿಷನ್ ಕೂಡ ಇದರಲ್ಲಿ ನೀವು ಶೂಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋದಕ್ಕೆ ಹಾರಿಜಾಂಟಲ್ ಆಗು ಕೂಡ ಶೂಟ್ ಮಾಡ್ಬೋದು. ಗಿಂಬಲ್ ರೊಟೇಷನ್ ಬಂದು ಮಿನಿ 4 Pro ಅಲ್ಲಿ ಸ್ಟ್ಯಾಂಡರ್ಡ್ ವರ್ಟಿಕಲ್ ಶೂಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಗಿಂಬಲ್ ಮಿನಿ 5 Pro ಅಲ್ಲಿ 225 ಡಿಗ್ರಿ ರೊಟೇಷನ್ ಗಿಂಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಆಬ್ಸ್ಟಿಕಲ್ ಸೆನ್ಸಿಂಗು ಒಮಿನಿ ಡೈರೆಕ್ಷನಲ್ ವಿಷನ್ ಸೆನ್ಸಿಂಗ್ ಕೊಟ್ಟಿದ್ದಾರೆ ಮಿನಿ 4 Pro ಅಲ್ಲಿ. ಮಿನಿ 5 Pro ಅಲ್ಲಿ ಒಮಿನಿ ಡೈರೆಕ್ಷನಲ್ ಸೆನ್ಸಿಂಗ್ ಪ್ಲಸ್ LiDAR ಕೊಟ್ಟಿದ್ದಾರೆ. ಆ್ಯಂಡ್ ಆಕ್ಟಿವ್ ಟ್ರ್ಯಾಕಿಂಗ್ 360 ಡಿಗ್ರಿ ಸೇಮ್, ಅದೇ ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ವಿಡಿಯೋ ಟ್ರಾನ್ಸಿಷನ್ ನೋಡೋದಾದರೆ DJI O4 ಅಪ್ ಟು 20 ಕಿಲೋಮೀಟರ್ ಮಿನಿ 4 Pro ಅಲ್ಲಿ. ಆ್ಯಂಡ್ DJI O4 ಪ್ಲಸ್ ಕೊಟ್ಟಿದ್ದಾರೆ ಅಪ್ ಟು 20 to 25 ಕಿಲೋಮೀಟರ್ ಮಿನಿ 5 ಅಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಫ್ಲೈಯಿಂಗ್ ಟೈಮ್ ಇದರಲ್ಲಿ 2 ಟೈಪ್ಸ್ ಆಫ್ ಫ್ಲೈ ಮೋರ್ ಕಾಂಬೋ ಬರುತ್ತೆ. 1 is 36 minutes ಆ್ಯಂಡ್ 1 52 minutes ಬರುತ್ತೆ. ಆ್ಯಂಡ್ 52 minutes ಅಂದರೆ ನಿಮಗೆ ಆ್ಯಾವ್ರೇಜು ಒಂದು 40-45 minutesವರೆಗೂ ಫ್ಲೈ ಮಾಡ್ಬೋದು ಒಂದು ಬ್ಯಾಟ್ರಿಗೆ. 36 minutes ನೋಡೋದಾದರೆ ನೀವು 20 minutes ಆ್ಯಾವ್ರೇಜ್ ಫ್ಲೈ ಮಾಡ್ಬೋದು ಅಷ್ಟೇ. ಆ್ಯಂಡ್ ಮಿನಿ 4 Pro ಅಲ್ಲಿ ಲೋ ಲೈಟ್ ಫ್ಲೈಯಿಂಗು ಸ್ವಲ್ಪ ಓಕೆ ಬೆಟರ್ ವರ್ಷನಲ್ಲಿದೆ. ಬಟ್ ಮಿನಿ 5 Pro ಅಲ್ಲಿ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ಮಾಡಿದ್ದಾರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಾದರೆ. ಆ್ಯಂಡ್ ಇಂಟರ್ನಲ್ ಸ್ಟೋರೇಜ್ ಕೊಟ್ಟಿಲ್ಲ ಮಿನಿ 4 Pro ಅಲ್ಲಿ. 5 Pro ಅಲ್ಲಿ ಅಪ್ ಟು 42 GB ನಿಮಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಟಿಪಿಕಲ್ ಪ್ರೈಸಿಂಗ್ ನೋಡೋದಾದರೆ ಮಿನಿ 4 Proಗೂ 5 Proಗೂ ಸ್ವಲ್ಪ ವೇರಿಯೇಷನ್ ಇದೆ. ಸೊ RC2 ಅಲ್ಲಿ ಕೂಡ ನೀವು SD ಕಾರ್ಡ್ ಯೂಸ್ ಮಾಡ್ಬೋದು. ದ ಸೇಮ್ ಟೈಮ್ ಡ್ರೋನಲ್ಲೂ ಕೂಡ ನೀವು SD ಕಾರ್ಡ್ ಹಾಕ್ಬೋದು. ಅಪ್ಗ್ರೇಡ್ ಮಾಡಿದ್ದಾರೆ ಅಂದಮೇಲೆ ಆಬ್ವಿಯಸ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಗೆಸ್ಟ್ ಅಪ್ಗ್ರೇಡ್ ಆಗಿರೋದು ಮಿನಿ 5 Pro ಅಲ್ಲಿ ಏನಂತ ಹೇಳಿದ್ರೆ 1 ಇಂಚ್ ಸೆನ್ಸರ್ ಕೊಟ್ಟಿದ್ದಾರೆ, ಬೆಟರ್ ಡೈನಾಮಿಕ್ ರೇಂಜ್ ಕೊಟ್ಟಿದ್ದಾರೆ, ಬೆಟರ್ ನೈಟ್ ಫುಟೇಜ್ ಕೊಟ್ಟಿದ್ದಾರೆ, ಮೋರ್ ಸಿನಿಮ್ಯಾಟಿಕ್ ಬ್ಯಾಕ್ಗ್ರೌಂಡ್ ಬ್ಲರ್ ಆಗುತ್ತೆ. ಆ್ಯಂಡ್ ಅಸಿಸ್ಟೆಡ್ ಅಬ್ಸ್ಟಿಕಲ್ ಅವಾಯ್ಡೆನ್ಸ್ ಕೊಟ್ಟಿದ್ದಾರೆ, ಬೆಟರ್ ಅಬ್ಸ್ಟಿಕಲ್ ಡೈರೆಕ್ಷನ್ ಇನ್ ಲೋ ಲೈಟ್ ಕೂಡ ಕೊಟ್ಟಿದ್ದಾರೆ. ಈ ಎರಡರಲ್ಲಿ ಮಿನಿ 4 ತಗೋಬೇಕಾ ಮಿನಿ 5 ತಗೋಬೇಕಾ ಅಂತ ಹೇಳೋದಾದರೆ ಸೊ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಬಜೆಟ್, ಅಗೇನ್ ಅಟ್ ದ ಸೇಮ್ ಟೈಮ್ ನಿಮ್ಮ ಬಜೆಟ್ ಏನಿರುತ್ತೆ ಆ ಬಜೆಟ್ ಮೇಲೆ ನೀವು ಯಾವ ತೊಗೋಬೇಕಂತ ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ಮಿನಿ 4 Pro ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಪಾರ್ಟ್ ಒಂದು ಕಡೆ ಇಟ್ಟರೆ ಇದಕ್ಕೆ ಏನು ಒಂದು 10-20 ಸಾವಿರ ಡಿಫ್ರೆನ್ಸ್ ಇರುತ್ತೆ. ಬೆಟರ್ ನಮ್ಮ 5 Proನೇ ತೊಗೋಬಿಟ್ರೆ ಅಪ್ಗ್ರೇಡೆಡ್ ವರ್ಷನ್ ಇರುತ್ತೆ, ಮತ್ತೆ ಅದನ್ನು ಅಪ್ಗ್ರೇಡ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಲಾಸ್ಟ್ ನಾಟ್ ಬಟ್ ಲೀಸ್ಟ್ ನನಗೆ ಈ ಡ್ರೋನ್ 1,13,000ಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ನಾನು ಹ್ಯಾಂಡ್ ಲ್ಯಾಂಡಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ.